ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಪುಸ್ತಕದ ಲೇಖಕ. ಸ್ನೇಹಿತರೆ, ಮುಂದೆ ಇರತಕ್ಕಂತಹ PC ಪರೀಕ್ಷೆಗಾಗಿ, VAO ಪರೀಕ್ಷೆಗಾಗಿ, KS ಪ್ರಿಲಿಮ್ಸ್ಗಾಗಿ, GPSTRಗಾಗಿ, HSTRಗಾಗಿ ವಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಎಲ್ಲ ವಂದಿಸಿ ಬರೆಯಿರಿ ಪ್ರಶ್ನೆಗಳು NCERT ಬುಕ್ಸಲ್ಲಿ ಇವೆ. NCERT 8th, 9th, 10th, 11th, 12th ಬುಕ್ಸಲ್ಲಿ ಇರುವ ವಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡ್ಕೊಳ್ಳಿ. ಎಸ್, ಮೊದಲ ಪ್ರಶ್ನೆ ನೋಡಿ. ಕಾಲಂ 1ರಲ್ಲಿರುವ ಅಂಶಗಳನ್ನು ಕಾಲಂ 2ರ ಸೂಕ್ತ ಅಂಶಗಳೊಂದಿಗೆ ಸರಿದೂಗಿಸಿ ಅಂತ ಇದೆ. ಕಾಲಂ 1, ಕಾಲಂ 2 ಅಂತ ಕೊಟ್ಟಿದ್ದಾರೆ. ನೋಡಿ, ಮ್ಯಾಚ್ ಮಾಡ್ತಾ ಹೋಗೋಣ. ಕಾಲಂ 1 ಏನಿದೆ ಇಲ್ಲಿ? ಕಾಲಂ 1ಅಲ್ಲಿ ಲಾಲರಸ ಗ್ರಂಥಿ ಅಂತ ಇದೆ. ಲಾಲರಸ ಗ್ರಂಥಿಯಿಂದ ಏನಾಗುತ್ತೆ? ಲಾಲರಸ ಸ್ರವಿಕೆಯಾಗುತ್ತೆ. ಪ್ರತಿನಿತ್ಯ ನಮ್ಮ ಬಾಯಿಯಲ್ಲಿ ಮೂರು ಜೊತೆ ಲಾಲಾ ಗ್ರಂಥಿಗಳಿವೆ. ಆ 3 ಜೊತೆ ಲಾಲಾ ಗ್ರಂಥಿಗಳಿಂದ ಪ್ರತಿನಿತ್ಯ 1.7 ಲೀಟರ್ನಷ್ಟೇನಾಗುತ್ತೆ? ಲಾಲಾರಸ ಉತ್ಪತ್ತಿಯಾಗತ್ತೆ. ಹಾಗಾಗಿ ಇಲ್ಲಿ ನೀವು ಒಂದಕ್ಕೆ 3 ಮ್ಯಾಚ್ ಆಗುತ್ತೆ. ಇನ್ನು ಜಠರ ಅಂದಾಗ ಯಾವುದು ಮ್ಯಾಚ್ ಆಗುತ್ತೆ? ಆಮ್ಲ ಬಿಡುಗಡೆ. ಸ್ಟಮಕ್ಕಲ್ಲಿ ಜಠರ ಅಂದಾಗ ಯಾವ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ? ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ, HCl. ಹಾಗಾಗಿ ಎರಡೇನಾಗುತ್ತೆ? 4ಕ್ಕೆ ಮ್ಯಾಚ್ ಆಗುತ್ತೆ, ಆಮ್ಲ ಬಿಡುಗಡೆ. ಇನ್ನು ಗುದನಾಳ ಅಂದಾಗ ಯಾವುದಕ್ಕೆ ಮ್ಯಾಚ್ ಮಾಡಬೇಕು? ಮಲ ವಿಸರ್ಜನೆಗೆ ಮ್ಯಾಚ್ ಆಗುತ್ತೆ. ಸಣ್ಣ ಕರಳು ಅಂದಾಗ ಆಹಾರ ಸಂಪೂರ್ಣ ಜೀರ್ಣ ಆಗದಲ್ಲಿ ಸಣ್ಣ ಕರಳಲ್ಲಿ. ಹಾಗಾಗಿ ಜೀರ್ಣಕ್ರಿಯೆ ಸಂಪೂರ್ಣವಾಗುವುದು. ದೊಡ್ಡ ಕರಳು ಅಂದಾಗ ಅದರ ಮುಖ್ಯ ಕೆಲಸ ಏನು? ಆಹಾರದಲ್ಲಿರುವ ನೀರು ಮತ್ತು ಲವಣಗಳನ್ನು ಹೀರಿಕೊಳ್ಳುತ್ತದೆ. ಹಾಗಾಗಿ ಇಲ್ಲಿ ನೀರಿನ ಹೀರಿಕೆಗೆ ಮ್ಯಾಚ್ ಆಗುತ್ತೆ. ಸರಿನಾ? ಎಸ್. ಮತ್ತೊಂದು ಪ್ರಶ್ನೆ. ಎಸ್ ಸ್ನೇಹಿತರೆ, ಇಲ್ಲೊಂದು ಇನ್ಫಾರ್ಮೇಷನ್ ಇದೆ. ನನ್ನ ಸ್ನೇಹಿತರಾದಂತಹ ಗಣೇಶ್ ರವರು ಸ್ಪರ್ಧಾ ಝೋನ್ ಯೂಟ್ಯೂಬ್ ಚಾನಲ್ ಮೂಲಕ 45 ಡೇಸಲ್ಲಿ ಮುಂದೆ ಇರತಕ್ಕಂತಹ PC ಪರೀಕ್ಷೆಗೆ, KS ಪ್ರಿಲಿಮ್ಸ್ಗೆ, VAOಗೆ, GPSTRಗೆ, HSTRಗೆ ಯೂಸ್ ಆಗುವಂತೆ 45 ಡೇಸಲ್ಲಿ ಸೈನ್ಸ್ ಸಿಲೆಬಸ್ಸನ್ನು ಕವರ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಪೋರ್ಟ್ ಮಾಡಿ, ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಇವರು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬುಕ್ಸನ್ನು ಆಧಾರವಾಗಿ ಇಟ್ಟುಕೊಂಡು ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ. ಯೂಸ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಎಸ್, ಮತ್ತೊಂದು ಪ್ರಶ್ನೆ. ವಂದಿಸಿ ಬರೆಯಿರಿ ಪ್ರಶ್ನೆ 2. ಕ್ಲೋರೋಫಿಲ್ ಪತ್ರಾರಿತ್ ಸಸ್ಯಗಳ ಎಲೆಗಳು ಹಸಿರು ಬಣ್ಣದಲ್ಲಿ ಕಾಣಲು ಕಾರಣ? ಆನ್ಸರ್ ಕ್ಲೋರೋಫಿಲ್ ಪತ್ರಾರಿತ್. ಹಾಗಾಗಿ ಕ್ಲೋರೋಫಿಲ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಎಲೆಗೆ ಮ್ಯಾಚ್ ಮಾಡಬೇಕು. ಇನ್ನು ನೈಟ್ರೋಜನ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಬ್ಯಾಕ್ಟೀರಿಯಾಗೆ ಮ್ಯಾಚ್ ಆಗುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಲೆಗ್ಯುಮಿನಸ್ ಸಸ್ಯಗಳು ಬಟಾಣಿ,
ಕಡಲೆಕಾಯಿ ಗಿಡ, ದ್ವಿದಳ ಧಾನ್ಯಗಳು ಇತ್ಯಾದಿ. ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ವಾಸ ಮಾಡುತ್ತೆ. ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ವಾಸ ಮಾಡುತ್ತೆ. ಈ ಬ್ಯಾಕ್ಟೀರಿಯಾ ನೋಡಿ, ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ವಾತಾವರಣದ ನೈಟ್ರೋಜನ್ ಅನ್ನ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ವಾತಾವರಣದ ನೈಟ್ರೋಜನ್ ಅನ್ನ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ನೈಟ್ರೇಟ್ ಅನ್ನ ಸಸ್ಯಗಳು ಬಳಸ್ಕೊಂಡು ಬೆಳೆಯುತ್ತಾ ಹೋಗ್ತವೆ. ಹಾಗಾಗಿ ಇಲ್ಲಿ ನೈಟ್ರೋಜನ್ ಬ್ಯಾಕ್ಟೀರಿಯಾಗೆ ನೀವು ಮ್ಯಾಚ್ ಮಾಡಬೇಕು. ಕಸ್ಕೂಟ ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಪರಾವಲಂಬಿಗೆ ಉದಾಹರಣೆ ಆಗುತ್ತೆ. ಕಸ್ಕೂಟ ಒಂದು ಪೂರ್ಣ ಪರಾವಲಂಬಿಗೆ ಉದಾಹರಣೆ ಯಾವುದು? ಕಸ್ಕೂಟ. ಇನ್ನು ಪ್ರಾಣಿಗಳು ಆಹಾರಕ್ಕೋಸ್ಕರ ಸಸ್ಯಗಳ ಮೇಲೆ ಅವಲಂಬನೆಯಾಗಿರ್ತವೆ. ಹಾಗಾಗಿ ಪ್ರಾಣಿಗಳೇನೋ ಪರಪೋಷಕಗಳು, ಹೆಟ್ರೋಟ್ರೋಪ್ಸ್. ಇನ್ನು ಮತ್ತೊಂದು ಕೀಟಗಳು ಅಂತ ಇದೆ. ಕೀಟಗಳು ಅಂದಾಗ ಊಜಿ ಗಿಡಕ್ಕೆ ನೀವು ಮ್ಯಾಚ್ ಮಾಡಬೇಕು. ಊಜಿ ಗಿಡ ಇದು ಒಂದು ಕೀಟಹಾರಿ ಸಸ್ಯ, ಇನ್ಸೆಕ್ಟಿವೋರಸ್ ಪ್ಲಾಂಟ್. ಕೀಟಹಾರಿ ಸಸ್ಯಗಳೇನು ಮಾಡ್ತವೆ? ನೈಟ್ರೋಜನ್ಗಾಗಿ ಕೀಟಹಾರಿ ಸಸ್ಯಗಳು, ಉದಾಹರಣೆ ಊಜಿ ಗಿಡ, ನೈಟ್ರೋಜನ್ಗಾಗಿ ಕೀಟಗಳನ್ನು ಹಿಡಿದು ತಿಂತವೆ. ಸರಿನಾ? ಎಸ್. ಮತ್ತೊಂದು ಪ್ರಶ್ನೆ, ಉಪಯೋಗಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಮ್ಯಾಚ್ ಮಾಡಿ. ಚಿನ್ನ ಎಲ್ಲಿ ಬಳಸ್ತಾರೆ? ಚಿನ್ನವನ್ನ ಆಭರಣ ತಯಾರಿಕೆಯಲ್ಲಿ ಬಳಸ್ತಾರೆ. ಆಯ್ತಾ? ಕಬ್ಬಿಣ ಎಲ್ಲಿ ಬಳಸ್ತಾರೆ? ಯಂತ್ರೋಪಕರಣಗಳ ತಯಾರಿಕೆ, ಯಂತ್ರೋಪಕರಣಗಳು. ಅಲ್ಯೂಮಿನಿಯಂ ಎಲ್ಲಿ ಬಳಸ್ತಾರೆ? ಆಹಾರ ಪ್ಯಾಕಿಂಗ್ ಮಾಡುವ ಕವರ್ಗಳ ತಯಾರಿಕೆ, ಆಹಾರ ಪ್ಯಾಕೇಜಿಂಗ್, ಆಹಾರ ಪ್ಯಾಕ್ ಮಾಡುವ ಕವರ್ಗಳು, ಪ್ಯಾಕಿಂಗ್ ಕವರ್ಸ್. ಕಾರ್ಬನ್ ಅಂದಾಗ, ಕಾರ್ಬನ್ನ ಬಹುರೂಪಗಳಂದಾಗ ಅಲ್ಲಿ ವಜ್ರ, ಗ್ರಾಫೈಟು, ಪುಲರೀನು, ಕೋಕು, ಕಲ್ಲಿದ್ದಲು ಎಲ್ಲ ಬರುತ್ತೆ. ಹಾಗಾಗಿ ಕಾರ್ಬನ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಕಲ್ಲಿದ್ದಲು. ಅದು ಕಲ್ಲಿದ್ದಲು ಸಹ ಒಂದು ಕಾರ್ಬನ್ನ ಬಹುರೂಪ. ಹಾಗಾಗಿ ಇಂಧನಕ್ಕೆ ನೀವು ಮ್ಯಾಚ್ ಮಾಡಬೇಕು. ತಾಮ್ರ ಅಂದಾಗ, ಕಾಪರ್ ಅಂದಾಗ ಗೃಹ ಬಳಕೆ ತಂತಿಯಾಗಿ ಬಳಸ್ತಾರೆ. ಹಾಗಾಗಿ ವಿದ್ಯುತ್ ತಂತಿಗಳಿಗೆ ಮ್ಯಾಚ್ ಮಾಡಬೇಕು. ಪಾದರಸ ಅಂದಾಗ ಎಲ್ಲಿ ಬಳಸ್ತಾರೆ? ಥರ್ಮೋಮೀಟರ್ ತಯಾರಿಕೆ, ಥರ್ಮಾಮೀಟರ್ಗಳ ತಯಾರಿಕೆ. ಹಾಗಾಗಿ ತಾಪಮಾಪಕಗಳು, ಥರ್ಮಾಮೀಟರ್ಸ್. ಓಕೆ. ಎಸ್ ಸ್ನೇಹಿತರೆ, ಈಗೇನು ಡಿಸ್ಕಸ್ ಮಾಡ್ತಾ ಇದ್ದೀನೋ ಈ ಥರ ಈ ಎಲ್ಲ ಹಾಗೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು 4G ಸೈನ್ಸ್ ಬುಕ್ಕಲ್ಲಿ ಇವೆ. ನಾನು ಇವಾಗ ಏನು ಡಿಸ್ಕಸ್ ಮಾಡ್ತಾ ಇದ್ದೀನೋ NCERT ಆಧಾರಿತ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು, ವೆಬ್ಸೈಟ್ಸ್ ಆಧಾರಿತ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು, ಈಗಾಗಲೇ ಕೇಳಿರುವ ವಿವಿಧ ಪರೀಕ್ಷೆಗಳಲ್ಲಿ, ಆಯಿತಾ, ಈಗಾಗಲೇ ಕೇಳಿರುವ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು, KEA ನಡೆಸಿರುವ, KPSC ನಡೆಸಿರುವ, ಈಗಾಗಲೇ ಹಾಗೆ ಜರುಗಿರುವ ಪರೀಕ್ಷೆಗಳಲ್ಲಿ ಬಂದಿರುವ ಹೊಂದಿಸಿ ಬರೆಯುವ ಪ್ರಶ್ನೆಗಳು ಎಲ್ಲವನ್ನ ಹಾಗೆ ಮೀನ್ಸ್ 4G ಸೈನ್ಸ್ ಬುಕ್ಕಲ್ಲಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 8th ಎಡಿಷನಲ್ಲಿ ಸಪ್ರೇಟ್ ನೋಡಿ. ಬಯಾಲಜಿ ಮೇಲೆ, ಜೀವಶಾಸ್ತ್ರದ ಮೇಲೆ ನೀವು ಬಯಾಲಜಿ ಓದ್ಕೊಂಡು ಎಂಡಿಂಗಲ್ಲಿ, ಬಯಾಲಜಿಯ ಕೊನೆಯಲ್ಲಿ ಏನಾಗುತ್ತೆ, 150ಕ್ಕೂ ಹೆಚ್ಚು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿವೆ ನೇರ ಉತ್ತರದೊಂದಿಗೆ. ಹೊಂದಿಸಿ ಬರೆಯಿರಿ ಅಲ್ಲ, ಹೊಂದಿಸಿ ಬರೆದಿದೆ. ನೀವು ಎಕ್ಸಾಮ್ಗೆ ಹೋಗುವ ಮುಂಚೆ ಬಯಾಲಜಿ ಮೇಲೆ 150ಕ್ಕೂ ಹೆಚ್ಚು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು. ಆಯಿತಾ? ಅದೇ ಥರ ಫಿಸಿಕ್ಸ್ ಮೇಲೆ 100+ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು
ಹಾಕಿದ್ದೀನಿ, ಕೊಟ್ಟಿದ್ದೀನಿ. ಕೆಮಿಸ್ಟ್ರಿ ಮೇಲೆ 80+ ಹೊಂದಿಸಿ ಬರೀರಿ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಎಕಾಲಜಿ ಮೇಲೆ 50+ ಹೊಂದಿಸಿ ಬರೀರಿ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಇವೆಲ್ಲ ಸಂಪೂರ್ಣ NCERT ಆಧಾರಿತ. ಈಗೇನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನೋ ಈ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಸಹ ಕವರ್ ಆಗಿವೆ, ಮೀನ್ಸ್ ಇವೆ. ಆಯ್ತಾ? ಹೊಂದಿಸಿ ಅಲ್ಲಿ NCERT ಆಧಾರಿತ ಹಾಗೂ ವೆಬ್ಸೈಟ್ಸ್ ಆಧಾರಿತ ಹಾಗೂ ಈಗಾಗಲೇ ಕೇಳಿರುವ ಇಷ್ಟು ಕವರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಬುಕ್ಕು ಕನ್ನಡ ಮೀಡಿಯಮಲ್ಲೂ ಇದೆ, ಇಂಗ್ಲೀಷ್ ಮೀಡಿಯಮಲ್ಲೂ ಇದೆ. 2 ಮೀಡಿಯಮಲ್ಲೂ ನಿಮಗೆ ಬುಕ್ಕು ಸಿಗುತ್ತೆ. ತಗೊಂಡು ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಕನ್ನಡ ಮೀಡಿಯಂ ಬುಕ್ಕು 680 ಪೇಜ್ ಇದೆ. 680 ಪೇಜ್ ಇದೆ. ಇಲ್ಲಿ ಕಡ್ಡಾಯ ವಿಜ್ಞಾನ ಇದೆ, ಬಯಾಲಜಿ ಇದೆ, ಅಪ್ಲೈಡ್ ಬಯಾಲಜಿ ಇದೆ, ಫಿಸಿಕ್ಸ್ ಇದೆ, ಅಪ್ಲೈಡ್ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ, ಅಪ್ಲೈಡ್ ಕೆಮಿಸ್ಟ್ರಿ, ಜೊತೆಗೆ ಎಕಾಲಜಿ, ಜೊತೆಗೆ ಪ್ರಶ್ನೋತ್ತರಗಳು, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಈಗ ತಾನು ಹೇಳ್ದಲ್ಲ, ಫಿಸಿಕ್ಸ್ ಮೇಲೆ 100+, ಕೆಮಿಸ್ಟ್ರಿ ಮೇಲೆ 80+, ಎಕಾಲಜಿ ಮೇಲೆ 50+, ಬಯಾಲಜಿ ಮೇಲೆ 150+, ಈ ಥರ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿವೆ. ಜೊತೆಗೆ ಟೆಕ್ನಾಲಜಿ ಇದೆ, ತಂತ್ರಜ್ಞಾನ ಇದೆ, ಸ್ಪೇಸ್ ಟೆಕ್ನಾಲಜಿ, ಇಸ್ರೋ, DRDO, ಡಿಫೆನ್ಸ್ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ, AI, 6G, ಕ್ವಾಂಟಮ್ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ, ಹಸಿರು ಹೈಡ್ರೋಜನ್ನು, ಗ್ರೀನ್ ಹೈಡ್ರೋಜನ್ನು, ಇತರ ರೋಬೋಟಿಕ್ಸ್, ಉಪಗ್ರಹ ಇಂಟರ್ನೆಟ್ಟು, ಸೆಮಿಕಂಡಕ್ಟರ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ. ಆಯ್ತಾ? ಅಲ್ಲಿ ಜೆನೆಟಿಕ್ ಎಂಜಿನಿಯರಿಂಗು, DNA ಫಿಂಗರ್ ಪ್ರಿಂಟಿಂಗು, ಕ್ಲೋನಿಂಗು, ಟಿಶ್ಯೂ ಕಲ್ಚರು, ಹಾಗೆ ಇತ್ಯಾದಿ. ಕುಲಂತಾರಿ ಸಸ್ಯಗಳು, ಕುಲಂತಾರಿ ಪ್ರಾಣಿಗಳು, ಸಾಕಷ್ಟು ಹೊಸ ಹಾಗೆ NCERT ಆಧಾರಿತ ವಿಚಾರಗಳು, ಹಾಗೆ ಸಾಕಷ್ಟು ವಿಚಾರಗಳನ್ನು ಅಪ್ಡೇಟ್ ಮಾಡಿದ್ದೀನಿ. ಈ 8ನೇ ಮುದ್ರಣದಲ್ಲಿ ಹೊಸ ಘಟಗಳು ಬಂದಿದ್ದಾವೆ. ಪುಸ್ತಕ ಕಂಪ್ಲೀಟ್ ಚೇಂಜ್ ಆಗಿದೆ. ಕಂಪ್ಲೀಟ್ ಹೊಸ ಸಿಲಬಸ್ ಮೇಲೆ ನ್ಯೂ ಸಿಲಬಸ್ ಮೇಲೆ ರಚನೆಯಾಗಿದೆ. NCERTನೂ ಕವರ್ ಆಗಿದೆ. ವೆಬ್ಸೈಟ್ಸ್ ಆಧಾರಿತ 2 ಭಾಗದ ಪ್ರಶ್ನೆಗಳನ್ನು ಸಹ ನೀವು ಅಟೆಂಡ್ ಮಾಡಬಹುದು. NCERT ಆಧಾರಿತ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬಹುದು, ವೆಬ್ಸೈಟ್ಸ್ ಆಧಾರಿತ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬಹುದು, ಅಪ್ಲೈಡ್ ಕ್ವಶನ್ ಸಹ ಅಟೆಂಡ್ ಮಾಡಬಹುದು. ಅಪ್ಲೈಡ್ ಕೆಮಿಸ್ಟ್ರಿ ತುಂಬ ಡೀಪ್ ಆಗಿದೆ, ನೀವು ಚೆಕ್ ಮಾಡಿ ನೋಡಿ. ಕ್ವಾಲಿಟಿ ಇದ್ದರೆ ಪರ್ಚೇಸ್ ಮಾಡಿ. ಸ್ನೇಹಿತರೆ, ಹಾಗಾಗಿ ಪುಸ್ತಕ 680 ಪೇಜ್ ಇದೆ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಇರೋದ್ರಿಂದ 680 ಪೇಜ್ ಇದೆ. ಜೊತೆಗೆ ಕಲರ್ ಎಡಿಷನ್ MRP 589 ಇದೆ. ನಿಮಗೆ ಆಫರ್ ಪ್ರೈಸ್ 419ಕ್ಕೆ ನಿಮ್ಮ ಮನೆಗೆ ಪೋಸ್ಟ್ ಮಾಡ್ತಾರೆ. ಇಲ್ಲಿ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಅಡ್ರೆಸ್ ತಗೊಂಡು ಪೋಸ್ಟ್ ಮಾಡ್ತಾರೆ. ಇಂಗ್ಲೀಷ್ ಮೀಡಿಯಂ ಬುಕ್ಕು ಇಲ್ಲಿ ಜನರಲ್ ಸೈನ್ಸ್ ನೋಡಿ, ಇದು 540 ಪೇಜ್ ಇದೆ. 540 ಪೇಜ್ ಇದೆ. ಜನರಲ್ ಸೈನ್ಸ್ ಕಂಪ್ಲೀಟ್ ಇದೆ. ಎಕಾಲಜಿ ಮತ್ತು ಟೆಕ್ನಾಲಜಿ ಪರೀಕ್ಷೆಗೆ ಎಷ್ಟು ಬೇಕಷ್ಟಿದೆ. ಜನರಲ್ ಸೈನ್ಸು ತುಂಬ ಡೀಪ್ ಆಗಿದೆ. ಎಕಾಲಜಿ ಮತ್ತು ಟೆಕ್ನಾಲಜಿ ಪರೀಕ್ಷೆಗೆ ಎಷ್ಟು ಬೇಕಷ್ಟಿದೆ. ಓಕೆನಾ? ಇಲ್ಲಿ ಪೇಜಸ್ 540 ಇದೆ. ಹಾಗಾಗಿ ಇಲ್ಲಿ MRP 399 ಇದೆ. ಆಫರ್ ಪ್ರೈಸ್ 299 ರೂಪಾಯಿಗೆ ಮನೆಗೆ ಪೋಸ್ಟ್ ಮಾಡ್ತಾರೆ. ಇಲ್ಲಿ ಕಾಣುತ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಅಡ್ರೆಸ್ ತಗೊಂಡು ಪೋಸ್ಟ್ ಮಾಡ್ತಾರೆ. ಫ್ರೀ ಹೋಮ್ ಡೆಲಿವರಿ. ಸ್ನೇಹಿತರೆ, ಮತ್ತೊಂದು ಪ್ರಶ್ನೆ. ಪಾಲಿಯೆಸ್ಟರ್
ಯಾವ್ದು ಮ್ಯಾಚ್ ಆಗತ್ತೆ? ಇಲ್ಲಿ ಡಿಗೆ ಮ್ಯಾಚ್ ಆಗುತ್ತೆ ನೋಡಿ. ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟುವುದಿಲ್ಲ. ಪಾಲಿಸ್ಟರ್ ಬಟ್ಟೆಗಳು ಈಸಿಯಾಗಿ ಸುಕ್ಕುಗಟ್ಟುವುದಿಲ್ಲ. ಇನ್ನ ಟೆಫ್ಲಾನ್ ಯಾವುದಕ್ಕೆ ಮ್ಯಾಚ್ ಮಾಡಬಹುದು? ಅಂಟುರಹಿತ ನಾನ್ ಸ್ಟಿಕ್ ಅಡುಗೆ ಉಪಕರಣಗಳ ತಯಾರಿಕೆಯಲ್ಲಿ ಬಳಸುವರು. ನೋಡಿ, ಇದನ್ನ ಈ ಪಾಯಿಂಟ್ ಅನ್ನ KS ಪ್ರಿಲಿಮ್ಸ್ 2024 ಕೇಳಿದ್ರು. 2024 KS ಪ್ರಿಲಿಮ್ಸ್ಗೆ ಈ ಪಾಯಿಂಟ್ ಮೇಲೆ ಪ್ರಶ್ನೆ ಬಂದಿತ್ತು. ಇನ್ನ ರೇಯಾನ್ ಅಂದಾಗ ಹೇಗೆ ಮ್ಯಾಚ್ ಆಗುತ್ತೆ? ಮರದ ತಿರುಳನ್ನು ಬಳಸಿ ತಯಾರಿಸಲಾಗಿದೆ. ರೇಯಾನ್ಗೆ ಕೃತಕ ರೇಷ್ಮೆ ಎಂದು ಕರೆಯುತ್ತಾರೆ. ಕೃತಕ ರೇಷ್ಮೆ ಎಂದು ಕರೆಯುವ ಪಾಲಿಮರ್ ಯಾವುದು? ರೇಯಾನ್. ಇನ್ನ ನೈಲಾನ್, ಇದನ್ನು ಸಹ ಪದೇ ಪದೇ ಕೇಳಿದ್ದಾರೆ. GPSTR ಅಲ್ಲಿ, TETಯಲ್ಲಿ, ಆಯ್ತಾ? ಇದು ಸಹ ಪದೇ ಪದೇ ಬಂದಿದೆ. PC ಪರೀಕ್ಷೆಗಳಲ್ಲಿ. ನೈಲಾನ್ ಅಂದಾಗ ಎಲ್ಲಿ ಬಳಸ್ತಾರೆ? ಪ್ಯಾರಾಚೂಟ್ಗಳು ಕಾಲು ಚೀಲಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಓಕೆ. ಮತ್ತೊಂದು ಪ್ರಶ್ನೆ, ಬ್ಯಾಕ್ಟೀರಿಯಾ ಅಂದಾಗ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಕಾಲರಾ ರೋಗ ಬರುವುದು ಬ್ಯಾಕ್ಟೀರಿಯಾದಿಂದ. ಯಾವ ಬ್ಯಾಕ್ಟೀರಿಯಾ? ವಿಬ್ರಿಯೋ ಕಾಲರೆ ಎಂಬ ಬ್ಯಾಕ್ಟೀರಿಯಾದಿಂದ ಕಾಲರಾ ರೋಗ ಬರುತ್ತೆ. ಹಾಗಾಗಿ ಬ್ಯಾಕ್ಟೀರಿಯಾ ಕಾಲರಾಗೆ ನೀವು ಮ್ಯಾಚ್ ಮಾಡಬೇಕು. ಕಾಲರಾಗೆ ಕಾರಣ. ರೈಸೋಬಿಯಂ, ಈಗ ತಾನೇ ಹೇಳಿದೆ, ನೈಟ್ರೋಜನ್ ಸ್ಥಿರೀಕರಿಸುವುದು. ರೈಸೋಬಿಯಂ ಬ್ಯಾಕ್ಟೀರಿಯಾ ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ವಾಸ ಮಾಡುತ್ತೆ. ಇದು ವಾತಾವರಣದ ನೈಟ್ರೋಜನ್ ಅನ್ನ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಾಗಾಗಿ ನೈಟ್ರೋಜನ್ ಸ್ಥಿರೀಕರಿಸುವುದಕ್ಕೆ ನೀವು ಮ್ಯಾಚ್ ಮಾಡಬೇಕು. ಲ್ಯಾಕ್ಟೋಬ್ಯಾಸಿಲಸ್ ಏನ್ ಮಾಡುತ್ತೆ? ಮೊಸರು ತಯಾರಿಸುವುದು. ಹಾಲನ್ನ ಮೊಸರು ಮಾಡುವ ಬ್ಯಾಕ್ಟೀರಿಯಾ ಯಾವುದು? ಲ್ಯಾಕ್ಟೋಬ್ಯಾಸಿಲಸ್. ಈಸ್ಟ್ ಅಂದಾಗ ಬ್ರೆಡ್ ತಯಾರಿಕೆಯಲ್ಲಿ ಬಳಸ್ತಾರೆ ಈಸ್ಟ್ ಅನ್ನ. ಪ್ರೋಟೋಜೋವಾ ಅಂದಾಗ ಮಲೇರಿಯಾಗೆ ಕಾರಣ. ಮಲೇರಿಯಾ ರೋಗ ಬರುವುದು ಪ್ರೋಟೋಜೋವಾದಿಂದ ಅಂದ್ರೆ ಪ್ಲಾಸ್ಮೋಡಿಯಂ ಒಂದೇನು? ಪ್ರೋಟೋಜೋವಾ. ಇನ್ನ ವೈರಸ್ ಅಂದಾಗ ಏಡ್ಸ್ಗೆ ಕಾರಣ. ಏಡ್ಸ್ ರೋಗಕ್ಕೆ ಕಾರಣವಾದ ವೈರಸ್ ಯಾವುದು? ನೋಡಿ, ವೈರಸ್ ಯಾವುದು? HIV. ಓಕೆ. ಎಸ್. ಮತ್ತೊಂದು ಪ್ರಶ್ನೆ, ಪ್ರತ್ಯಾಮ್ಲದ ಹೆಸರು ಜೊತೆಗೆ ಇದರಲ್ಲಿದೆ ಅಂತ ಇದೆ. ಇದರಲ್ಲಿದೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಎಲ್ಲಿದೆ? ಸುಣ್ಣದ ತಿಳಿಯಲಿದೆ. ಸುಣ್ಣದ ತಿಳಿ ಅಂದ್ರೆ ಏನು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ. ಅಮೋನಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಎಲ್ಲಿ ಬಳಸ್ತಾರೆ? ಕಿಟಕಿ ಶುಭ್ರಕ ಅಲ್ಲಿ ಬಳಸ್ತಾರೆ. ಇನ್ನ ಸೋಡಿಯಂ ಹೈಡ್ರಾಕ್ಸೈಡು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಎಲ್ಲಿ ಬಳಸ್ತಾರೆ? ಸಾಬೂನು ತಯಾರಿಕೆಯಲ್ಲಿ ಬಳಸ್ತಾರೆ. ಬಟ್ಟೆ ಸೋಪ್ ಆಗಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಬಳಸಿರ್ತಾರೆ. ಬಾತಿಂಗ್ ಸೋಪ್ ಆಗಿದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬಳಸಿರ್ತಾರೆ. ಇನ್ನ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂದಾಗ ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ? ಮೆಗ್ನೀಷಿಯಂ ಹಾಲು, ಮಿಲ್ಕ್ ಆಫ್ ಮೆಗ್ನೀಷಿಯಾ. ಎಲ್ಲಿ ಬಳಸ್ತಾರೆ? ಜಠರದ ಆಮ್ಲೀಯತೆಯನ್ನು ಹೋಗಲಾಡಿಸಲು, ಟ್ರೀಟಿಂಗ್ ಅಸಿಡಿಟಿಗೆ ಟ್ರೀಟ್ಮೆಂಟ್ ಕೊಡುವಾಗ ಈ ಒಂದು ವಸ್ತುವನ್ನ ಬಳಸ್ತಾರೆ. ಯಾವುದದು? ಮಿಲ್ಕ್ ಆಫ್ ಮೆಗ್ನೀಷಿಯಾ. ಮೆಗ್ನೀಷಿಯಂ ಹಾಲು, ಅದರ ಕೆಮಿಕಲ್ ನೇಮ್ ಏನು? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಓಕೆ. ಎಸ್. ಮತ್ತೊಂದು ಪ್ರಶ್ನೆ, ಉಜ್ಜಿ ಶುಭ್ರಗೊಳಿಸುವುದು ಅಂತ ಇದೆ. ಯಾವುದಕ್ಕೆ ಮ್ಯಾಚ್ ಮಾಡಬಹುದು? ಚರ್ಮದೊಂದಿಗಿನ ಕತ್ತರಿಸಿದ ಕೂದಲನ್ನ ಸ್ವಚ್ಛಗೊಳಿಸುವುದು.
ಒಂದು ಹೀಗೆ ಮ್ಯಾಚ್ ಆಗುತ್ತೆ. ಇಪ್ಪು ನೇರಳೆ ಎಲೆಗಳು ರೇಷ್ಮೆ ಹುಳುಗಳ ಆಹಾರ. ಯಾಕ್ ಉಣ್ಣೆಯನ್ನು ಉತ್ಪತ್ತಿ ಮಾಡುವ ಪ್ರಾಣಿ, ಉಣ್ಣೆಯನ್ನು ಉತ್ಪತ್ತಿ ಮಾಡುವ ಪ್ರಾಣಿಗೆ ಮ್ಯಾಚ್ ಮಾಡಬೇಕು. ಇನ್ನು ರೇಷ್ಮೆ ಗೂಡು, ರೇಷ್ಮೆ ಎಳೆಗಳನ್ನು ಉತ್ಪತ್ತಿ ಮಾಡುತ್ತದೆ. ಯಾವುದು? ರೇಷ್ಮೆ ಗೂಡು. ಸ್ನೇಹಿತರೆ, ಇದರ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳೊಂದಿಗೆ ಪುನಃ ಬರ್ತೀನಿ. ಸ್ನೇಹಿತರೆ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪುಸ್ತಕ ಅಂದರೆ 8ನೇ ಪರಿಷ್ಕೃತ ಮುದ್ರಣ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.